ಇನ್ನೊಂದು ಸಂತೋಷ ಸುದ್ದಿ ಅಥವಾ ಮಕ್ಕಳಿಗಿರ್ಬೋದು ಅಥವಾ ಪೋಷಕರಿರ್ಬೋದು ಹೇಳ್ತಿರ್ತಕ್ಕಂಥದ್ದು ಏನಂತ ಹೇಳಿದರೆ, ನಾವು ಏನು ಚನ್ನಪಟ್ಟಣದಲ್ಲಿ ಈಗ 2 ಬ್ರ್ಯಾಂಚ್ ಆಗಿರತಕ್ಕಂಥದ್ದು, ಯೂನಿಟ್ ಎ ಮತ್ತು ಯೂನಿಟ್ ಬಿ. ಈಗಾಗಲೇ ನಾವು ಯೂನಿಟ್ ಸಿನ, ಸೊ ಏನು ಹರ್ಷಮಲ್ ರೋಡು ಮತ್ತು SPG ಥಿಯೇಟ್ರು, ಸೊ ಆಚಾರ್ಯ ಕಾಲೇಜ್ ಬಿಲ್ಡಿಂಗ್ನಲ್ಲಿ, ಸೊ ಅಲ್ಲೂ ಕೂಡ ನಾವು ಆರಂಭ ಮಾಡಿರ್ತಕ್ಕಂಥದ್ದು. ಏನಕ್ಕೆ ಅಂತ ಅಂದರೆ, ಏನು ಒಟ್ಟು ನಮ್ಮಲ್ಲಿ ಬರ್ತಿರ್ತಕ್ಕಂಥದ್ದು 36 ಶಾಲೆ ಮಕ್ಕಳು ಬರೀ ನಮಗೆ ಟ್ಯೂಷನಿಗೆ ಬರ್ತಿರ್ತಕ್ಕಂಥವ್ರು. ಈಗ ಅಲ್ಲಿಂದ ಏನು ಕಾಲ್ಸ್ಗಳು ಸೊ ಬಂದು ಎಂಕ್ವೈರಿ ಮಾಡಿದಾಗ ಈ ದಾಸರಕೊಪ್ಪಲು ಭಾಗ ಇರ್ಬೋದು, ಕಾಟಿಹಳ್ಳಿ ಮತ್ತು ತಣ್ಣೀರಳ್ಳ, ವಿಜಯನಗರ ಈ ಭಾಗದವರು, ಸೊ ಸರ್ ನಮಗೆ ದೂರ ಆಗ್ತಿದೆ, ನಮಗೆ ಈ ಥರ ಮಾಡಿಕೊಡಿ ಅಂತಂದಾಗ ನಮ್ಮ ಟೀಮ್ ಎಲ್ಲ ನಾವು ಚರ್ಚೆ ಮಾಡಿದಾಗ, ಸೊ ಓಕೆ ಅಲ್ಲೂ ಕೂಡ ನಮ್ಮ ದಾಸಂದಿ ಏನು ಹೃದಯ ಭಾಗ ಆಗಿದೆ, ಸೊ ಅಲ್ಲೂ ಮಾಡಿಕೊಡೋಣ ತರಗತಿನ, ಸೊ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು, ಸೊ ಅಲ್ಲಿ ಆಚಾರ್ಯ ಕಾಲೇಜ್ ಬಿಲ್ಡಿಂಗ್ನಲ್ಲಿ ಹರ್ಷಮಲ್ ರೋಡ್ ಹತ್ರ ಸೊ ಮಾಡಿಕೊಟ್ಟಿರೋಂಥದ್ದು. ಏನಾದರೂ ಸಾಧ್ಯ ಆದರೆ ಯಾರಾದರೂ ನಿಮ್ಮ ಪರಿಚಯದವರು, ಸಂಬಂಧಿಕರು ಯಾರಾದರೂ ಇದ್ದರೆ ಸೊ ದಯವಿಟ್ಟು ತಿಳಿಸಿ. ಆದರೆ ಟೀಮ್ ಮಾತ್ರ ನಮ್ಮದಿದ್ದೇನೆ. ಸೊ ಅಲ್ಲಿ ಮತ್ತೆ ಬೇರೆ ಫ್ಯಾಕಲ್ಟಿಗಳಿರೋದಿಲ್ಲ. ನಮ್ಮ ಏನು ವಿದ್ಯಾಕಾಶಿ ಟೀಮ್ ಇಲ್ಲಿ ನಾವು ಚನ್ನಪಟ್ಟಣದಲ್ಲಿ ಏನು ಮಾಡಿಕೊಡ್ತಿದ್ವಿ ಅದೇ ಟೀಮು, ಸೊ ಅಲ್ಲೂ ಕೂಡ ತರಗತಿನ ಮಾಡಿಕೊಡುವಂಥದ್ದು. ಸೇಮ್ ಟೈಮಿಂಗ್ಸು, ಸೇಮ್ ಟೀಚರ್ಸು, ಕ್ವಾಲಿಟಿನೂ ಸೇಮ್, ಯಾವುದೇ ಬದಲಾವಣೆ ಇಲ್ಲ. ಕೊನೆಗೆ ನಾನು ಮಕ್ಕಳಲ್ಲಿ ಕೇಳ್ಕೊಳ್ಳೋದೇನಂತ ಅಂದರೆ, ನಾವು ವಿತಿನ್ ಜಸ್ಟ್ 3 months ಕ್ಲಾಸ್ ಮಾಡೋದಕ್ಕೆ ಇಂಥ ಒಂದು ಒಳ್ಳೆ ರಿಸಲ್ಟ್ನ ಕೊಟ್ಟಿದ್ದಾರೆ. ಈ ಫಾರ್ ಎಕ್ಸಾಂಪಲ್ ಇವತ್ತು ನಿನ್ನೆ ತಾನೇ ಕಾಲ್ ಮಾಡಿದರು, ಸೊ ಇಬ್ಬರದ್ದು JEE ಅಡ್ವಾನ್ಸ್ ಕೂಡ ಕ್ಲಿಯರ್ ಮಾಡಿದ್ರು, ಅಂದರೆ PUC ಓದಂಥವ್ರು. ನೋಡಿ ಇಂಥ ಒಂದು ರಿಸಲ್ಟ್ನ ಕೊನೆ 3 months, 4 months, 5 months ಕ್ಲಾಸ್ ಕೇಳಿದಂಥವ್ರು ಕೊಟ್ಟಿದ್ದಾರೆ. ನೀವು ಇನ್ನೂ ನಮ್ಮಲ್ಲಿ 1 year ಇರ್ತೀರ, 1 ವರ್ಷ ಅಂದರೆ ಅಪ್ರಾಕ್ಸಿಮೇಟ್ 10 ತಿಂಗಳಿಂದ ಸೊ 12 ತಿಂಗಳವರೆಗೂ ಇರ್ತೀರ. ಅಂದರೆ ಒಂದು ಒಳ್ಳೆ ರಿಸಲ್ಟ್ ಬರೆಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಕೊನೆಗೆ ಫೈನಲಾಗಿ ಏನಂತ ಅಂದರೆ, ಸೊ ಸುಮಾರು ನಮ್ಮ ಸಂಸ್ಥೆಯಿಂದ ಔಟ್ ಮಾರ್ಕ್ಸನ್ನು ಈಗ ಹೆಂಗೆ 625ಕ್ಕೆ 625 ಸ್ಟೇಟ್ ಇರ್ಬೋದು, 500ಕ್ಕೆ 500 CBSE ಇರ್ಬೋದು, ಆ ರೀತಿಯಾಗಿ ಅಂಕಗಳನ್ನ ಮಿನಿಮಮ್ ಸಂಸ್ಥೆಯಿಂದ ಒಂದು 5 ಜನನಾದರೂ ಬರೆಸ್ಬೇಕು ಅಂತ ನಮ್ಮ ಟೀಮು ಎಲ್ಲ ಸಜ್ಜಾಗಿರ್ತಕ್ಕಂಥದ್ದು. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಇನ್ನೂ ಒಂದು ನಾನು ಪೇರೆಂಟ್ಸಿಗೆ, ಪೋಷಕರಿಗೆ ಪ್ರಾಮಿಸ್ ಮಾಡಿರೋದು ಏನಂತಂದರೆ, ಯಾರಾದರೂ 60% ಇದ್ದರೆ ಅಥವಾ 70% ಇದ್ದರೆ, 80 ಇದ್ದರೆ, ಈ ಥರ ಏನಾದ್ರು ಇದ್ದರೆ ಮಕ್ಕಳುಗಳು, ಸೊ ಮಿನಿಮಮ್ 25% ಇನ್ಕ್ರೀಸ್ ಮಾಡ್ತೀವಿ ಅಂತ. ಮಿನಿಮಮ್ ಅಂದರೆ 60 ಇದ್ದಾರೆ ಅಂದರೆ ಅವ್ರದ್ದೊಂದು 85 ಇನ್ಕ್ರೀಸ್ ಮಾಡ್ತೀವಿ. ಈ ರೀತಿ ಎಪ್ಸನ್ನ ಪ್ರಾಮಿಸ್ ಮಾಡಿದ್ವಿ. ಅದನ್ನು ಉಳಿಸ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ನೀವು ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಮುಂದೆ ಫೈನಲ್ ಏನು ಹೇಳುವಂಥದ್ದು, ಸೊ ಇನ್ನು ಹುಡುಗಾಟಗಳು ಮತ್ತೊಂದು ದಯವಿಟ್ಟು ಬಿಡಿ. ಆಮೇಲೆ ತರಗತಿನ ರೆಗ್ಯುಲರ್ಗೆ ಅಟೆಂಡ್ ಆಗಿ, ಎಲ್ಲ ಅಜ್ಜಿ ಮನೆ ಅದು ಇದು ಎಲ್ಲ ಸುತ್ತಾಡ್ಕೊಂಡು ಬಂದಿರ್ತಾರೆ. ಇನ್ನು ರೆಗ್ಯುಲರ್ಗೆ ಮತ್ತು ತರಗತಿಗೆ ಬನ್ನಿ, ಟೆಸ್ಟ್ ಸೀರೀಸ್ಗಳು ಬರ್ರಿ. ಆದಷ್ಟು ಬೇಗ ಸಿಲೆಬಸ್ ನಿಮಗೆ ಮುಗೀತದೆ. ಸೊ ಇದು ಮಾಡ್ಕೊಳ್ಳೋಣ. ಓಕೆ, ಇಷ್ಟೊತ್ತು ವಿಡಿಯೋನ ನೋಡಿದ್ದೀರಾ. ಸೊ ಪೋಷಕರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲರಿಗೂ ಕೂಡ ಧನ್ಯವಾದನ ತಿಳಿಸೋಕ್ಕೆ ಇಷ್ಟಪಡ್ತೀನಿ.